ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ ಭೂಮಿಕಾ ಸುದರ್ಶನ್. ಇವತ್ತು ಒಂದು ಸಿಂಪಲ್ ಆಗಿರೋಂತ ಬೆಂಡೆಕಾಯಿ ಚಟ್ನಿ ಜೊತೆ ಬಂದಿದ್ದೀನಿ. ಇದನ್ನ ಬೆಂಡೆಕಾಯಿ ಚಟ್ನಿ ಅಂತನಾದ್ರೂ ಅನ್ಬೋದು, ಪಚಡಿ ಅಂತನಾದ್ರೂ ಅನ್ಬೋದು. ತುಂಬಾನೇ ರುಚಿಯಾಗಿರುತ್ತೆ. ಊಟದ ಜೊತೆ ಸೈಡ್ ಡಿಶ್ ತರನಾದ್ರೂ ಬಡಿಸ್ಬೋದು, ಅಥವಾ ನೀವು ಚಪಾತಿಗೆ ಬೇಕಾದ್ರೂ ಮಾಡ್ಕೋಬಹುದು. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಸ್ಟವ್ ಆನ್ ಮಾಡ್ಕೊಂಡು ಬಾಣಲಿ ಒಳಗಡೆ 1 ಟೀ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದೆ. ಹಾಗೆ 8 ಮೆಣಸಿನ್ಕಾಯಿನ ಹಾಕೊಂಡು, ಕೆಂಪು ಮೆಣಸಿನ್ಕಾಯಿನ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ ಗರಿಗರಿಯಾಗಿ. ಮೆಣಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಅದೇ ಬಾಣಲಿ ಒಳಗಡೆ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಸಾಸಿವೆ 1/2 ಟೀ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್, ಮೆಂತ್ಯ 1/4 ಟೀ ಸ್ಪೂನ್, ಧನಿಯಾ 1 ಟೇಬಲ್ ಸ್ಪೂನ್. ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು, ಒಳ್ಳೆ ಘಮ ಬರುತ್ತೆ. ಅವಾಗ 1/4 kg ಅಷ್ಟು ಬೆಂಡೆಕಾಯಿನ ಕಟ್ ಮಾಡ್ಕೋಬೇಕು. ಚೆನ್ನಾಗಿ ತೊಳೆದು ಅದನ್ನ ಒರೆಸಿ ನಂತರ ಕಟ್ ಮಾಡ್ಕೋಬೇಕು. ಬೆಂಡೆಕಾಯಲ್ಲಿ ಇರೋಂಥ ಲೋಳೆ ಅಂಶ ಹೋಗಬೇಕು ಅಂತ ಅಂದರೆ ನೀವು ಕಟ್ ಮಾಡ್ಕೊಂಡಿದ ನಂತರ ಫ್ರಿಜ್ಜಲ್ಲಿ 1 ಗಂಟೆ ಅಥವಾ 2 ಗಂಟೆ ಹಾಗೆ ಇಟ್ಬಿಡಿ. ಒಂದು ಬಟ್ಟೆ ಮುಚ್ಚಿಟ್ಬಿಟ್ಟು, ಅವಾಗ ಅದರಲ್ಲಿ ಲೋಳೆ ಅಂಶ ಬೇಗ ಹೊಟ್ಟೋಗ್ಬಿಡುತ್ತೆ. ಇದು ಕಂಪ್ಲೀಟ್ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಮೀಡಿಯಂ ಟು ಹೈ ಫ್ಲೇಮಲ್ಲಿ 4 ರಿಂದ 5 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಬೆಂಡೆಕಾಯಿ ಎಲ್ಲ ಸಾಫ್ಟ್ ಆಗಿದೆ, ಜೊತೆಗೆ ಅದರಲ್ಲಿ ಇರೋಂಥ ಲೋಳೆ ಅಂಶ ಎಲ್ಲ ಹೋಗಿದೆ. ಇವಾಗ ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಅದೇ ಬಾಣಲಿ ಒಳಗಡೆ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದೆ. ಹಾಗೆ ಉಳಿದಿರೋ ಅಂತ 1/2 ಟೀ ಸ್ಪೂನ್ ಸಾಸಿವೆ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ ಒಂದು 10 ಬೆಳ್ಳುಳ್ಳಿ ಒಂಚೂರು ಫ್ರೈ ಆಗಲಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆಗ್ತಿದೆ. ಹಾಗೆ 1 ಗರಿ ಕರಿಬೇವಿನ ಸೊಪ್ಪು ಹಾಕೊಂಡು ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಗೆ 2 ದಪ್ಪ ಸೈಜ್ ಟೊಮೆಟೊ ಸಣ್ಣ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕೊಂಡಿದ್ದೀನಿ. ಈ ಟೊಮೆಟೊನ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹೈ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜೊತೆಯಲ್ಲೇ 1 ಇಂಚ್ ಅಷ್ಟು ಹುಣಸೆ ಹಣ್ಣು, ಒಂಚೂರು ನೀರು ಹಾಕಿ ನೆನೆಸಿದ್ದೆ ಸಾಫ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು, ಅರಿಶಿನ 1/4 ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಒಂಚೂರು ಬಿಸಿ ಆಗ್ತಿದೆ. ಹಾಗೆ ಲಿಡ್ ಕ್ಲೋಸ್ ಮಾಡಿಕೊಂಡು 4 ರಿಂದ 5 ನಿಮಿಷ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಲಿಡ್ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ. ಮಧ್ಯ ಲಿಡ್ ಓಪನ್ ಮಾಡಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೆ. ನೋಡಿ, ಸಾಫ್ಟ್ ಆಗಿ ಚೆನ್ನಾಗಿ ಆಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಕಂಪ್ಲೀಟ್ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡು ರುಬ್ಕೋಬೇಕು. ಮೊದಲು ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಂಡ್ಬಿಡೋಣ. ಮೆಣಸಿನ್ಕಾಯಿ ಎಷ್ಟು ಪುಡಿ ಆಗುತ್ತೆ ಅಷ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಉಳಿದಿರೋ ಅಂತ ಐಟಮ್ನೆಲ್ಲ ಈ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ. ಉಳಿದಿರುವಂತ ಎಲ್ಲ ಐಟಮ್ ಹಾಕೊಂಡ ನಂತರ ಇದನ್ನ ತರತರಿಯಾಗಿ ರುಬ್ಕೊಳ್ಳೋಣ. ಒಂದು ಚೂರು ನೀರು ಹಾಕಬಾರ್ದು, ಯಾಕೆಂದ್ರೆ ಇದ್ರಲ್ಲಿರೋಂಥ ನೀರಂಶನೇ ಸಾಕು, ಅದರಲ್ಲೇ ರುಬ್ಕೋಬಹುದು. ಈ ಚಟ್ನಿ ರುಬ್ಬೇಕಾದ್ರೆ ಆದಷ್ಟು ಬ್ಲೆಂಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ರುಬ್ಕೋಬೇಕು. ಇಲ್ಲ ಅಂತ ಅಂದ್ರೆ ಒಂದೇ ಸೈಡ್ ರುಬ್ಬುತ್ತೆ, ಇನ್ನೊಂದ್ ಕಡೆ ಹಾಗೆ ಇರುತ್ತೆ. ಮೆಂತ್ಯ, ಧನಿಯಾ, ಜೀರಿಗೆ ಎಲ್ಲ ರುಬ್ಬೇಕು ಅಂತ ಅಂದ್ರೆ ಬ್ಲೆಂಡ್ ಮಾಡಿ ಅದನ್ನ ಮಿಕ್ಸ್ ಮಾಡ್ಕೊಂಡು ರುಬ್ಕೋಬೇಕು. ಸರ್ವ್ ಮಾಡೋದಕ್ಕೆ ಬೆಂಡೆಕಾಯಿ ಚಟ್ನಿ ಅಥವಾ ಪಚಡಿ ರೆಡಿ ಇದೆ. ನೋಡಿದ್ರಲ್ಲ ಎಷ್ಟು ಬೇಗ ಈ ಬೆಂಡೆಕಾಯಿ ಚಟ್ನಿ ಮಾಡ್ಕೋಬಹುದು ಅಂತ. ನೀವು ಬೇಕಿದ್ರೆ ಇದಕ್ಕೆ ಒಗ್ಗರಣೆ ಬೇಕಾದ್ರೂ ಹಾಕೋಬಹುದು. ಮೊದಲೇ ನಾನು ಸಾಕಷ್ಟು ಸಾಸಿವೆ, ಎಣ್ಣೆ ಎಲ್ಲ ಹಾಕಿರೋದ್ರಿಂದ ಒಗ್ಗರಣೆ ಏನು ಅವಶ್ಯಕತೆ ಇಲ್ಲ ಅಂತ ನಾನು ಹಾಕ್ತಾ ಇಲ್ಲ. ಇದನ್ನ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ಈ ಚಟ್ನಿ ಹಾಕೊಂಡು ತಿಂತಾ ಇದ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ. ಇದು ಆಂಧ್ರ ಸ್ಟೈಲ್ ಚಟ್ನಿ. ಇದು ಬೆಂಡೆಕಾಯಿ ಚಟ್ನಿ ಅಂತನಾದ್ರೂ ನೀವು ಅನ್ಬೋದು, ಅಥವಾ ಪಚಡಿ ಅಂತನಾದ್ರೂ ಅನ್ಬೋದು. ಚಪಾತಿ ಕೂಡ ಒಳ್ಳೆ ಕಾಂಬಿನೇಷನ್. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.